ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ನಾವು ಡಿ ಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿದೆ ಅಂತೇಳಿ ಶುಭ ಹಾರೈಸಿರೋರು. ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚು ಒತ್ತು ಕೊಡಿ ಅಂತ ಹೇಳಿದ್ವಿ. ಅಭಿವೃದ್ಧಿ ಕಾರ್ಯ ಮಾಡಬೇಕು ಅನ್ನೋ ಅಷ್ಟರಲ್ಲೇ ಒಂದೊಂದೇ ವಿಕೆಟ್ಗಳು ಪತನ ಆಗೋ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಒಟ್ಟು ಹೊಲಿಗೆ ಸರಿಯಾಗಿಲ್ಲ ಅನ್ನೋದು ಇದರೊಳಗಡೆ ಮೇಲ್ನೋಟಕ್ಕೆ ಕಾಣುತ್ತೆ. ಮನಸ್ಸುಗಳು ಗಟ್ಟಿಯಾಗಿದೆ ಅಂದರೆ ಯಾವುದೇ ಕಾರಣಕ್ಕೂ ಸರ್ಕಾರ ಉಳಿಯೋಕ್ಕೆ ಸಾಧ್ಯ ಇಲ್ಲ. ದೆಹಲಿಯಿಂದ ಎಷ್ಟು ಜನ ಬಂದು ಎಷ್ಟು ಒಳ್ಳೆ ದಾರ ಹಾಕಿ ಹೊಲಿಗೆ ಹೊಲಿದ್ರು ಕೂಡ ಅದು ಪಟ್ ಅಂತ ಕಿತ್ತೋಗುತ್ತೆ. ಯಾಕೆ ಅಂತೇಳಿದ್ರೆ ಮನಸ್ಸಲ್ಲಿ ಭಾವನೆಗಳು ಬೇರೆ. ಹಾಗಾಗಿ ಒಟ್ಟಾರೆ ರಾಜ್ಯದ ಜನತೆಗೆ ಅನ್ಯಾಯ ಮಾಡದೇ ಇರೋಂಥ ರೀತಿಯೊಳಗಡೆ ಸರ್ಕಾರ ರಚನೆ ಮಾಡಬೇಕು ಅಂತ ನಾವು ಹೇಳಿದ್ವಿ. ಹಾಗಾಗಿ ನಮಗೆ ಬಹುಮತ ಸಿಕ್ಕಿತ್ತು. ಆದರೆ ಈ ರೀತಿಯ ಮೊದಲ ವಿಕೆಟ್ ಪತನ ಇದು ಆರಂಭ ಆಗಿದೆ, ಇದು ಅಂತ್ಯನೂ ಆಗತ್ತೆ ಅಂತೇಳಿ ಅನಿಸುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮಂತ್ರಿಮಂಡಲವನ್ನು ಸಂರಕ್ಷಣೆ ಮಾಡಿಕೊಳ್ಳೋದ್ರ ಮೂಲಕ ಈ ರಾಜ್ಯದ ಜನತೆ ಹಿತ ಕಾಪಾಡಬೇಕು ಅಂತ ನನ್ನ ಆಗ್ರಹವನ್ನು ನಾನು ಮಾಡ್ತೇನೆ.